ನನ್ನಲ್ಲಿ ದೇವರಿದ್ದಾನೆ ಅಂತ ಅಂದ್ಕೊಂಡಾಗ ನಾನು ಮಾಡುವ ಕೆಲಸ ಇದೆಯಲ್ಲ ಅಥವಾ ನಾನು ಆಡುವ ಮಾತಿದೆಯಲ್ಲ ಅದರಿಂದ 4-6 ಜನಕ್ಕೆ ತೊಂದರೆ ಆಗೋ ಥರ ಮಾತಾಡ್ತೀನ ಅಥವಾ ತೊಂದರೆ ಆಗೋ ಥರ ಕೆಲಸ ಮಾಡ್ತೀನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ನನ್ನ ಧರ್ಮ. ಅದು ಅವರವರ ಧರ್ಮಕ್ಕೆ ಸರಿಯಾಗಿ ಅವ್ರವ್ರು ಮಾಡ್ತಿರ್ತಾರೆ. ಅದನ್ನು ಯಾವುದೂ ತಪ್ಪು ಅಂತ ಹೇಳಲ್ಲ. ಅವರವ್ರ ಧರ್ಮಕ್ಕೆ ಸರಿಯಾಗಿ ಅವ್ರವ್ರು ಮಾಡ್ತಿರ್ತಾರೆ. ಅವರವರ ಧರ್ಮ ಅಂದ ಕೂಡಲೇ ನಾನೇನು ಹೇಳಿದ್ದೀನಿ ಇಲ್ಲಿ ಮುಂಚೆನೆ ಅಂತಂದರೆ ಅವರು ಮಾಡುವ ಕೆಲಸಗಳು, ಕಾರ್ಯಗಳು, ಕರ್ತವ್ಯಗಳು ಅದನ್ನು ಪರಿಪಾಲಿಸಿದಾಗ ಅವರಿಗೆ ಸಿಗಬೇಕಾದಂಥ ಪ್ರತಿಫಲ ಸಿಗತ್ತೆ. ಈಗ ಅದಕ್ಕೊಂದು ಉದಾಹರಣೆ ಕೊಡೋಣ. ಏನಂತಂದರೆ, ಒಬ್ಬ ಜಡ್ಜಾಗಿ ಕೂತಿರ್ತಾನೆ, ಕಳ್ಳ ಬರ್ತಾನೆ. ಕಳ್ಳ ಬಂದು ಹೇಳ್ತಾನೆ, ಗುರುಗಳೇ ನೀವೇ ಹೇಳಿದ್ದೀರಾ ಪ್ರತಿಯೊಂದು ನಡಿಬೇಕಾರೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂತಂದ್ರು ಆ ದೇವರ ಅಪ್ಪಣೆ ಬೇಕು, ಅವಾಗಷ್ಟೇ ಹುಲ್ಕಡ್ಡಿ ಅಲ್ಲಾಡತ್ತೆ ಅಂತ ನೀವು ಹೇಳಿದ್ದೀರಾ. ಆ ರೀತಿ ಅದೇ ದೇವರು ನನಗೆ ಕಳ್ತನ ಮಾಡು ಅಂತ ಹೇಳ್ದ, ಹಂಗಾಗಿ ಕಳ್ತನ ಮಾಡಿದೆ ಸ್ವಾಮಿ, ನಂದೇನು ತಪ್ಪಿಲ್ಲ ಅಂತ ನಾನು ಹೇಳ್ತಾನೆ. ಸರಿಯಪ್ಪ, ನೀನು ಮಾಡಿರೋದು ಸರಿ ಇದೆ, ಅದೇ ದೇವರು ನನಗೀಗ ನಿನಗೆ ಈ ಶಿಕ್ಷೆ ಕೊಡು ಅಂತ ಹೇಳ್ತಾ ಇದ್ದಾನೆ, ಹಾಗಾಗಿ ಈ ಶಿಕ್ಷೆ ಕೊಡ್ತೀನಿ ಅಂತ ಜಡ್ಜ್ ಹೇಳ್ತಾನಂತೆ. ಸೊ ಅಂದರೆ ಅವರವರ ಜಾಗದಲ್ಲಿ ಅವ್ರು ಏನೇನು ಮಾಡಬೇಕೋ ಅದನ್ನು ಮಾಡೋದು ಅವರ ಧರ್ಮ ಆಗುತ್ತೆ.